ಒಂದು ಪಟ್ಟಣದ ರೈಲು ನಿಲ್ದಾಣದಲ್ಲಿ ಒಂದು ಭಿಕ್ಷುಕನಿದ್ದನು. ಅವನಲ್ಲಿ ಬರುತ್ತಾ ಹೋಗುತ್ತಾ ಇರುವ ರೈಲು ಪ್ರಯಾಣಿಕರಿಂದ ಭಿಕ್ಷೆ ಬೇಡಿಕೊಳ್ಳುತ್ತಾ ತನ್ನ ಹೊಟ್ಟೆ ತುಂಬಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಸೂಟ್ ಬೂಟ್ ಧರಿಸಿದ ಒಂದು ಎತ್ತರದ ವ್ಯಕ್ತಿ ಅವನಿಗೆ ಕಾಣಿಸಿಕೊಂಡ. ಅವನಂದುಕೊಂಡು, ಈ ವ್ಯಕ್ತಿ ತುಂಬ ಶ್ರೀಮಂತನಂತೆ ಕಾಣುತ್ತಾನೆ, ಇದರಿಂದ ನಾನು ಭಿಕ್ಷೆ ಬೇಡಿದ್ರೆ ಚೆನ್ನಾಗಿ ಹಣ ಕೊಡ್ತಾನೆ. ಆಗ ಅವನು ಆ ಎತ್ತರದ ವ್ಯಕ್ತಿಯಿಂದ ಭಿಕ್ಷೆ ಬೇಡಲು ಪ್ರಾರಂಭಿಸಿದ. ಭಿಕ್ಷುಕನನ್ನು ನೋಡಿ ಆ ಎತ್ತರದ ವ್ಯಕ್ತಿ ಕೇಳಿದ್ನು, ನಿನ್ನ ಬದುಕಿನಲ್ಲಿ ಹಗಲು ರಾತ್ರಿ ಎಲ್ಲರ ಬಳಿ ಭಿಕ್ಷೆ ಬೇಡ್ತಾ ಇರ್ತೀಯ, ನೀನು ಯಾರಿಗಾದ್ರೂ ಏನಾದರೂ ಕೊಡ್ತೀಯಾ? ಭಿಕ್ಷುಕನು ಹೇಳಿದ, ಅಪ್ಪ, ನಾನು ಭಿಕ್ಷುಕನಾಗಿದ್ದೇನೆ, ಯಾವಾಗಲೂ ಜನರಿಂದ ಮಾತ್ರ ಬೇಡಿಕೊಳ್ಳುತ್ತೇನೆ. ನನ್ನ ಬಳಿ ಯಾರಿಗೋ ಏನಾದರೂ ಕೊಡಬೇಕು ಅಂತ ಹಾಗೆ ಶಕ್ತಿ ಇಲ್ಲ, ನಾನು ಏನಾದರೂ ಕೊಡ್ತೀನಾ ಎಂದರೆ ಆ ಎತ್ತರದ ವ್ಯಕ್ತಿ ಹೀಗೆ ಹೇಳಿದ್ನು, ನನಗೆ ಯಾರಿಗೂ ಏನು ಕೊಡೋ ಶಕ್ತಿ ಇಲ್ಲದಿದ್ದರೆ ನಿನಗೆ ಬೇಡಿಕೆಗೆ ಹಕ್ಕು ಏನು? ನಾನು ವ್ಯಾಪಾರಿ, ವ್ಯವಹಾರದಲ್ಲಿ ಮಾತ್ರ ನಂಬಿಕೆ ಇಟ್ಕೊಂಡಿದ್ದೇನೆ. ನಿನಗೆ ನನಗೆ ಏನಾದರೂ ಕೊಡೋದಿದ್ದರೆ ಮಾತ್ರ ನಾನು ನಿನಗೇನಾದರೂ ಕೊಡ್ತೀನಿ. ಇಂಥ ಮಾತು ಹೇಳಿ ಆ ಎತ್ತರದ ವ್ಯಕ್ತಿ ರೈಲಿನಲ್ಲಿ ಕುಳಿತು ಹೋಯಿತು. ಇತ್ತ ಭಿಕ್ಷುಕ ಆ ಮಾತುಗಳ ಬಗ್ಗೆ ಯೋಚಿಸಲು ಆರಂಭಿಸಿದ. ಆ ಎತ್ತರದ ವ್ಯಕ್ತಿಯ ಮಾತು ಅವನ ಹೃದಯದ ಒಳಗೆ ಹೊತ್ತುಕೊಂಡಿತ್ತು. ಅವನು ಯೋಚಿಸಿದ, ಬಹುಶಃ ನನಗೆ ಭಿಕ್ಷೆಯಲ್ಲಿ ಹೆಚ್ಚು ಹಣ ಬರುವುದಿಲ್ಲ, ಯಾಕೆಂದರೆ ನಾನು ಅದಕ್ಕೆ ಬದಲು ಯಾರಿಗೇನಾದರೂ ಕೊಡೋಕ್ಕೆ ಸಾಧ್ಯವಿಲ್ಲದಿದ್ದೀನಿ. ನಾನು ಬಡವನಾಗಿದ್ದೇನೆ, ಯಾರಿಗೂ ಏನು ಕೊಡ್ತಾ ನನ್ನೇನೂ ಇಲ್ಲ. ಆದರೆ ಎಷ್ಟು ದಿನ ಜನರಿಂದ ಏನೋ ಕೇಳಿ ಕೇವಲ ಕೇಳ್ತಲೇ ಇರ್ತೇನೆ. ಬಹಳ ಯೋಚನೆ ಮಾಡಿದ ಮೇಲೆ ಆ ಭಿಕ್ಷುಕನು ತೀರ್ಮಾನಿಸಿದನು, ಯಾರಾದರೂ ಅವನಿಗೆ ಭಿಕ್ಷೆ ಕೊಟ್ಟರೆ ಅವನು ಕೂಡ ಆ ವ್ಯಕ್ತಿಗೆ ಏನಾದರೂ ಕೊಡಬೇಕು. ಆದರೆ ಈಗ ಅವನ ಮನಸ್ಸಿನಲ್ಲಿ ಸಂಶಯ ಹುಟ್ಟಿತ್ತು, ನಾನು ಸ್ವತಃ ಭಿಕ್ಷುಕನು, ಆದರೆ ಭಿಕ್ಷೆಗಾಗಿ ನಾನು ಹೇಗೆ ಬೇರೆ ಯಾರಿಗಾದರೂ ಏನಾದರೂ ಕೊಡಬಹುದು? ಈ ವಿಚಾರದಲ್ಲಿ 2 ದಿನ ಕಳೆದವು, ಆದರೆ ಉತ್ತರ ಸಿಗಲಿಲ್ಲ. 3ನೇ ದಿನ ನಿಲ್ದಾಣದ ಬಳಿ ಕುಳಿತಿದ್ದಾಗ ಅವನ ಕಣ್ಣಿಗೆ ಕೆಲವು ಹೂವುಗಳು ಬಂತು. ಸ್ಟೇಷನ್ ಸುತ್ತಲೂ ಹೂವಿತಿದ್ದ ಗಿಡಗಳತ್ತ ನೋಡಿದವನು, ನನಗೂ ಯಾಕೆ ಜನರಿಗೆ ಬಡವಣೆಯ ಬದಲು ಕೆಲವು ಹೂಗಳನ್ನು ಕೊಡೋದಿಲ್ಲ ಅಂತ ಯೋಚಿಸಿದ. ಅದಕ್ಕೆ ಅವನಿಗೆ ಒಳ್ಳೆಯ ಐಡಿಯಾ ಅನಿಸ್ಕೊಳ್ತು. ಅಲ್ಲಿಂದ ಕೆಲವು ಹೂಗಳನ್ನು ತಗೊಂಡು ಶುರು ಮಾಡಿಸಿಕೊಂಡು ಅವನು ಟ್ರೈನ್ನಲ್ಲಿ ಬಡವಾಣಿ ಕೇಳಲು ಹೋದನು. ಈಗ ಯಾರಿಗೂ ಬಡವಾಣಿಯನ್ನು ಕೊಡೋದಕ್ಕೆ ಬಂದಾಗ ಅವನು ಬದಲಿ ಹೂಗಳನ್ನು ಕೊಡುತ್ತಿದ್ನು. ಆ ಹೂಗಳನ್ನು ಜನರೊಬ್ಬರು ಸಂತೋಷಪಟ್ಟು ತಮ್ಮ ಬಳಿ ಇಟ್ಟುಕೊಂಡು ಕೊಳ್ಳುತ್ತಿದ್ದರು. ಹೀಗಾಗಿ ಅವನು ಪ್ರತಿದಿನವೂ ಹೂಗಳನ್ನು ಒಯ್ತಾ ಬಡವಾಣಿಯ ಬದಲು ಆ ಹೂಗಳನ್ನು ಹಂಚುತ್ತಿದ್ದನು. ಕೆಲವೇ ದಿನಗಳಲ್ಲಿ ಅವನಿಗೆ ಅರಿವಾಗಿತ್ತು, ಈಗ ಹೆಚ್ಚು ಜನರು ಅವನಿಗೆ ಭಿಕ್ಷೆ ನೀಡಲು ಪ್ರಾರಂಭಿಸಿದ್ದಾರೆ. ಅವನು ಸ್ಟೇಷನ್ ಹತ್ತಿರದ ಎಲ್ಲ ಹೂವನ್ನೆಲ್ಲ ತೂಕೊಂಡು ಬರುತ್ತಿದ್ದವನು. ಹೂಗಳಿರುವವರೆಗೆ ಅನೇಕ ಜನರು ಅವನಿಗೆ ಭಿಕ್ಷೆ ಕೊಡುತ್ತಿದ್ದರು. ಆದರೆ ಹೂಗಳನ್ನು ಹಂಚಿ ಮುಗಿಸಿದ ಮೇಲೆ ಅವನಿಗೆ ಭಿಕ್ಷೆ ಕೂಡ ಸಿಗುತ್ತಿರಲಿಲ್ಲ. ಹೀಗೆ ದಿನವೂ ನಡೆಯುತ್ತಿತ್ತು. ಒಂದು ದಿನ ಅವನು ಭಿಕ್ಷೆ ಕೇಳುತ್ತಿದ್ದಾಗ ಅವನು ನೋಡಿದ್ದ ಆ ಎತ್ತರದ ವ್ಯಕ್ತಿ ರೈಲಿನಲ್ಲಿ ಕುಳಿತಿದ್ದ. ಯಾರಿಂದ ಅವನಿಗೆ ಭಿಕ್ಷೆಯ ಬದಲಾಗಿ ಹೂಗಳನ್ನು ಕೊಡುವ ಪ್ರೇರಣೆ ಬಂದಿತ್ತು. ಅವನು ತಕ್ಷಣ ಆ ವ್ಯಕ್ತಿಯ ಬಳಿ ಹೋದನು ಮತ್ತು ಭಿಕ್ಷೆ ಕೇಳುತ್ತಾ ಹೀಗೆ ಹೇಳಿದ, ನನಗೀಗ ನಿಮಗೆ ಕೊಡಲು ಕೆಲವು ಹೂಗಳಿವೆ, ನೀವು ನನಗೆ ಭಿಕ್ಷೆ ಕೊಡಿ, ಬದಲಿಗೆ ನಾನು ನಿಮಗೆ ಹೂ ನೀಡುತ್ತೇನೆ. ಆ ಎತ್ತರದ ವ್ಯಕ್ತಿ ಅವನಿಗೆ ಭಿಕ್ಷೆ ರೂಪದಲ್ಲಿ ಕೆಲವು ಹಣ ನೀಡಿದನು. ತಾನು ಕೊಟ್ಟನು. ಆ ಭಿಕ್ಷುಕನು ಕೆಲವು ಹೂಗಳನ್ನು ಅವನಿಗೆ ಕೊಟ್ಟನು. ಆ ಎತ್ತರದ ವ್ಯಕ್ತಿಗೆ ಮಾತು ತುಂಬ ಇಷ್ಟವಾಯಿತು. ಅವನು ಹೇಳಿದ, ವಾಹ್, ಏನು ಮಾತು, ಇಂದು ನಿನ್ನೂ ನನ್ನಂತೆ ವ್ಯಾಪಾರಿಯಾಗಿದ್ದೀಯಾ? ಹಾಗೆ ಹೇಳಿ ಹೂಗಳನ್ನು ತೆಗೆದುಕೊಂಡು ಆ ಎತ್ತರದ ವ್ಯಕ್ತಿ ತನ್ನ ಸ್ಟೇಷನ್ನಲ್ಲಿ ಇಳಿದನು. ಆದರೆ ಆ ಎತ್ತರದ ವ್ಯಕ್ತಿಯ ಮಾತು ಮತ್ತೆ ಆ ಭಿಕ್ಷುಕನ ಹೃದಯದಲ್ಲಿ ತಲೆದೋರಿತ್ತು. ಆ ಮಾತುಗಳನ್ನು ಯೋಚಿಸುತ್ತಾ ಸಂತೋಷಪಟ್ಟನು. ಈಗ ಅವನ ಕಣ್ಣುಗಳು ಹೊಳೆಯಲು ಆರಂಭಿಸಿದವು. ಅವನಿಗೆ ಭಾಸವಾಯಿತು, ಈಗ ಯಶಸ್ಸಿನ ಚಾವಿ ಅವನ ಕೈಯಲ್ಲಿ ಬಂದಿದ್ದು, ಆದ್ದರಿಂದ ಅವನು ತನ್ನ ಜೀವನವನ್ನು ಬದಲಾಯಿಸಬಹುದು. ಅವನು ತಕ್ಷಣ ರೈಲಿನಿಂದ ಇಳಿದನು. ಹಾಗೆ ಉತ್ಸಾಹದಿಂದ ತುಂಬ ಗಟ್ಟಿಯಾಗಿ ಆಕಾಶದ ಕಡೆ ನೋಡುತ್ತಾ ಅವನು ಹೇಳಿದ, ನಾನು ಭಿಕ್ಷುಕನಲ್ಲ, ನಾನು ವ್ಯಾಪಾರಿಯನು, ನಾನು ಕೂಡ ಶ್ರೀಮಂತನಾಗಬಹುದು. ಜನರು ಅವನನ್ನು ನೋಡಿ ಯೋಚಿಸಿದ್ರು, ಈ ಭಿಕ್ಷುಕನಿಗೆ ಬುದ್ಧಿ ಹೋಗಿದೆ. ಮತ್ತು ಮುಂದಿನ ದಿನದಿಂದ ಆ ಭಿಕ್ಷುಕನು ಆ ಸ್ಟೇಷನ್ ಮೇಲೆ ಮತ್ತೆ ಕಾಣಿಸಿಕೊಂಡಿಲ್ಲ. ಆದರೆ 6 ತಿಂಗಳ ಬಳಿಕ ಅದೇ ಸ್ಟೇಷನ್ನಲ್ಲಿ 2 ಜನರು ಸೂಟ್ ಬೂಟ್ ಧರಿಸಿಕೊಂಡು ಪ್ರಯಾಣಿಸುತ್ತಿದ್ದರು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಒಬ್ಬರು ಇನ್ನೊಬ್ಬರ ಕೈ ಹಿಡಿದು ಕೇಳಿದರು, ನನ್ನನ್ನು ಗುರುತಿಸಿದ್ದೀರಾ? ಇನ್ನೊಬ್ಬರು ಹೇಳಿದರು, ಇಲ್ಲ, ನಮಗೆ ಮೊದಲ ಬಾರಿಗೆ ಭೇಟಿಯಾಗುತ್ತಿರುವಂತೆ ಇದೆ. ಮೊದಲ ವ್ಯಕ್ತಿ ಹೇಳಿದ್ನು, ಇಲ್ಲ, ನೀವು ನೆನಪಿಸಿಕೊಳ್ಳಿ, ನಾವು ಮೊದಲ ಬಾರಿ ಅಲ್ಲ, 3ನೇ ಬಾರಿ ಭೇಟಿಯಾಗುತ್ತಿದ್ದೇವೆ. 2ನೇ ವ್ಯಕ್ತಿ ಹೇಳಿದ್ನು, ನನಗೆ ನೆನಪಿಲ್ಲ, ಮೊದಲ 2 ಬಾರಿ ನಾವು ಎಲ್ಲಿ ಭೇಟಿಯಾಗಿದ್ದೇವೆ? ಮೊದಲ ವ್ಯಕ್ತಿ ನಗುಮುಖದಿಂದ ಹೇಳಿದ್ದು, ನಾವು ಮೊದಲ 2 ಬಾರಿ ಕೂಡ ಈ ರೈಲಿನಲ್ಲೇ ಭೇಟಿಯಾಗಿದ್ದೇವೆ. ನಾನು ಅದೇ ಭಿಕ್ಷುಕನು, ಯಾರಿಗೆ ನೀವು ಮೊದಲ ಬಾರಿ ಭೇಟಿಯಾಗಿ ನನಗೆ ಜೀವನದಲ್ಲಿ ಏನು ಮಾಡಬೇಕು ಎಂದು ಹೇಳಿದ್ರಿ, ಮತ್ತು 2ನೇ ಬಾರಿ ನಾನು ನಿಜವಾಗ್ಲೂ ಯಾರು ಎಂದು ತಿಳಿಸಿದ್ದಿರಿ. 2ನೇ ವ್ಯಕ್ತಿ ನಗುತ್ತಾ ಹೇಳಿದ್ದು, ಆಹಾ, ನೆನಪಾಯಿತು, ನೀನು ಅದೇ ಭಿಕ್ಷುಕನೇ, ಯಾರಿಗೆ ನಾನೊಮ್ಮೆ ಭಿಕ್ಷೆ ನೀಡೋಕೆ ನಿರಾಶಿಸಿದ್ದೆ
ಮತ್ತು ಇನ್ನೊಂದರ ವೇಳೆ ನಿನ್ನಿಂದ ಕೆಲವು ಹೂಗಳನ್ನು ಕೊಂಡಿಕೊಂಡಿದ್ದೆನು. ಆದರೆ ಇವತ್ತಿನ ದಿನ ನೀನು ಈ ಸೂಟ್ ಬೂಟ್ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಇವತ್ತಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂದರೆ ಮೊದಲ ಮನುಷ್ಯ ಹೇಳಿದ್ನು, ಹೌದು, ನಾನು ಆ ಪರಿಚಿತರಾದ ಭಿಕ್ಷುಕನೇ ಆಗಿದ್ದೇನೆ. ಆದರೆ ಇವತ್ತು ನಾನು ಹೂಗಳ ದೊಡ್ಡ ವ್ಯಾಪಾರಿಯಾಗಿದ್ದೇನೆ ಮತ್ತು ನನ್ನ ವ್ಯಾಪಾರದ ಕೆಲಸಕ್ಕಾಗಿ ಬೇರೆ ನಗರಕ್ಕೆ ಹೋಗ್ತಾ ಇದ್ದೇನೆ. ಸ್ವಲ್ಪ ಸಮಯ ನಿಂತು ಮತ್ತೆ ಹೇಳಿದ, ನೀವು ಮೊದಲ ಭೇಟಿಯಲ್ಲಿ ನನಗೆ ಪ್ರಕೃತಿಯ ನಿಯಮ ಹೇಳಿದ್ದೀರಿ. ಅದೇನೆಂದರೆ ನಾವು ಏನಾದರೂ ಕೊಟ್ಟಾಗ ಮಾತ್ರ ಏನಾದರೂ ಪಡೆಯುತ್ತೇವೆ ಅಂತ. ಈ ವಿನಿಮಯದ ನಿಯಮ ನಿಜವಾಗ್ಲೂ ಕೆಲಸ ಮಾಡುತ್ತೆ. ನಾನು ಇದನ್ನು ತುಂಬ ಚೆನ್ನಾಗಿ ಅನುಭವಿಸಿದ್ದೇನೆ. ಆದರೆ ನಾನು ನನ್ನನ್ನು ಸದಾ ಭಿಕ್ಷುಕನಷ್ಟೇ ಭಾವಿಸಿದ್ದೆ. ಅದನ್ನು ಮೀರಿ ನಾನು ಎಂದಿಗೂ ಯೋಚಿಸಿರಲಿಲ್ಲ. ಮತ್ತು ನೀವು ನನ್ನ ನಮ್ಮ ಭೇಟಿಯಾಗಿದ್ದು ನೀವು ಹೇಳಿದ್ದೀರಾ ನಾನು ಈಗ ವ್ಯಾಪಾರಿಯಾಗಿದ್ದೇನೆ ಅಂತ. ನಾನೀಗ ಅರ್ಥ ಮಾಡಿಕೊಂಡಿದ್ದೇನೆ, ನಾನು ನಿಜವಾಗ್ಲೂ ಭಿಕ್ಷುಕನಲ್ಲ, ವ್ಯಾಪಾರಿಯಾದೆನು. ಜನರು ನನಗೆ ಯಾಕೆ ಇಷ್ಟು ಅಮೌಂಟ್ ದಾನ ಕೊಡ್ತಿದ್ದಾನೆ ಅಂತ ಅರ್ಥ ಮಾಡಿಕೊಂಡಿದ್ದೆ. ಅವರು ನನಗೆ ದಾನ ಕೊಡ್ತಿಲ್ಲ, ಬದಲಿಗೆ ಆ ಹೂಗಳ ಬೆಲೆ ಪಾವತಿಸ್ತಾ ಇದ್ದಾರೆ. ಎಲ್ಲರೂ ನನ್ನ ಹೂಗಳನ್ನು ಖರೀದಿಸುತ್ತಿದ್ದರು, ಏಕೆಂದರೆ ಇಷ್ಟು ಕಡಿಮೆ ಬೆಲೆಗೆ ಹೂಗಳು ಅವರಿಗೆ ಸಿಗುತ್ತಿರಲಿಲ್ಲ. ಜನರ ಕಣ್ಣಲ್ಲಿ ನಾನೊಂದು ಸಣ್ಣ ವ್ಯಾಪಾರಿಯಾಗಿದ್ದೆನು, ಆದರೆ ನನ್ನ ಕಣ್ಣಲ್ಲಿ ನಾನು ಭಿಕ್ಷುಕನಷ್ಟೇ ಆಗಿದ್ದೆ. ನೀವು ಹೇಳಿದ ಮೇಲೆ ನನಗೆ ಅರ್ಥವಾಯಿತು, ನಾನೊಂದು ಸಣ್ಣ ವ್ಯಾಪಾರಿಯಾಗಿದ್ದೇನೆ. ಟ್ರೈನ್ನಲ್ಲಿ ಹೂಗಂಚಿ ನನಗೆ ಹಣ ಸಂಗ್ರಹಿಸಿ ಹಲವಾರು ಹೂಗಳನ್ನು ಖರೀದಿಸಿ ಹೂಗಳ ವ್ಯಾಪಾರಿಯಾಗಿದ್ದೇನೆ. ಇಲ್ಲಿನ ಜನರಿಗೆ ಹೂಗಳು ತುಂಬ ಇಷ್ಟ. ಅವರ ಈ ಇಷ್ಟವೇ ನನಗೆ ಇಂದು ದೊಡ್ಡ ಹೂಗಳ ವ್ಯಾಪಾರಿಯಾಗಲು ದಾರಿ ತೋರಿಸುತ್ತಿದೆ. ಇಬ್ಬರು ವ್ಯಾಪಾರಿಗಳು ಸಂತೋಷವಾಗಿದ್ದರು. ಸ್ಟೇಷನಿಗೆ ಬಂದಾಗ ಒಟ್ಟಾಗಿ ಇಳಿದು ತಮ್ಮ ವ್ಯಾಪಾರದ ಬಗ್ಗೆ ಚರ್ಚಿಸಿ ಮುಂದೆ ಹೋದರು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ತುಂಬ ಕಲಿಕೆ ಸಿಗುತ್ತದೆ. ಕಥೆಯಲ್ಲಿರುವ ದೊಡ್ಡ ವ್ಯಾಪಾರಿ ಕೊಡುಗೆ ಮತ್ತು ಸ್ವೀಕರಿಸುವಿಕೆ ಎಂಬ ನಿಯಮವನ್ನು ಚೆನ್ನಾಗಿ ತಿಳಿದಿದ್ದನು. ಪ್ರಪಂಚದ ಎಲ್ಲ ದೊಡ್ಡ ವ್ಯಾಪಾರಿಗಳು ಈ ಜೀವನ ನಿಯಮವನ್ನು ಅನುಸರಿಸಿ ಯಶಸ್ವಿಯಾದವರು. ಈ ಸೂತ್ರವನ್ನು ಅವನು ಭಿಕಾರಿಗೂ ತಿಳಿಸಿದ್ದನು. ಭಿಕ್ಷುಕಿ ಈ ನೈಸರ್ಗಿಕ ನಿಯಮವನ್ನು ಸ್ವೀಕರಿಸಿಕೊಳ್ಳುತ್ತಾನೆ ಮತ್ತು ಅದರ ಪರಿಣಾಮ ಅವನ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅವನು ತನ್ನ ಚಿಂತನೆ ಬದಲಾಯಿಸಿಕೊಂಡನು ಮತ್ತು ಅವನ ಜೀವನ ಬದಲಾಯಿತು. ಈ ಕಥೆ ನಮಗೆ ಹೇಳುತ್ತದೆ, ನಾವು ನಮ್ಮ ಚಿಂತನೆ ಬದಲಾಯಿಸಿದರೆ ಯಾವುದನ್ನು ಸಾಧಿಸಬಹುದು. ನಾವು ಸ್ವತಃನನ್ನು ಸಣ್ಣದಾಗಿ ಭಾವಿಸುತ್ತಿದ್ದರೆ ನಾವು ಸದಾ ಸಣ್ಣದಾಗೇ ಇರುತ್ತೇವೆ. ದೊಡ್ಡದಾಗಬೇಕಾದರೆ ನಮ್ಮ ಚಿಂತನೆ ಬದಲಾಯಿಸಬೇಕು ಮತ್ತು ನಮ್ಮ ಬಗ್ಗೆ ದೊಡ್ಡದಾಗಿ ಯೋಚಿಸಬೇಕು. ಕಥೆಯ ಸಾರಾಂಶ ಇದು: ಯಶಸ್ಸು ನಿಮ್ಮ ಚಿಂತನೆಗಳಲ್ಲಿ ಮರೆತು ಹೋಗಿದೆ. ಸ್ವತಃನ ಆತ್ಮಗೌರವವನ್ನು ಎದ್ದೆಬ್ಬಿಸಿಕೊಳ್ಳಿ, ನಿಮ್ಮ ಚಿಂತನೆಯನ್ನು ದೊಡ್ಡದಾಗಿ ಮಾಡಿ ಮತ್ತು ನೋಡಿರಿ ನೀವು ಹೇಗೆ ಯಶಸ್ಸಿನ ಶಿಖರವನ್ನು ತಲುಪುತ್ತೀರಿ.